ಥ್ಯಾಂಕ್ ಯು ಜಂಬು ಜೈನ್ ಅವರು, ಥ್ಯಾಂಕ್ ಯು. ನೋಡಿ, ಪ್ರತ್ಯಕ್ಷದರ್ಶಿಯೊಬ್ರು ಈಗ ನಮಗೆ ಅಲ್ಲಿಂದ ಕಣ್ಣಾರ ಕಣ್ಣಂತವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ಟೇಕ್ ಆಫ್ ಆಗ್ತಾ ಇದ್ದಂತೆ ಆ ಕ್ಷಣಕ್ಕೆ ಈ ವಿಮಾನ ಪತನಗೊಂಡಿದೆ. ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಅದು ಬಿದ್ದಿದೆ ಅಂತ ಅವರು ಕೂಡ ತಿಳಿಸ್ತಾ ಇದ್ರು. ಜೊತೆಗೆ ಅಲ್ಲಿ ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ, ಪೊಲೀಸರು ಎಲ್ಲರನ್ನು ಕೂಡ ದೂರ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಂಬು ಜೈನ್ ಅವರು ಕೂಡ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದ್ರೆ 242 ಜನ ಪ್ರಯಾಣಿಕರಿಗೆ ಏನಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳಂತೂ ಆಗ್ತಾನೆ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 242 ಪ್ರಯಾಣಿಕರ ಪೈಕಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರು ಖುದ್ದು ಗುಜರಾತ್ನ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಸಹಕಾರ ಬೇಕು ಅದೆಲ್ಲ ಸಹಕಾರವನ್ನ ಕೊಡೋದಾಗಿ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಅನೇಕ ಪೊಲೀಸರು ಅಲ್ಲಿಗೆ ದೌಡಾಯಿಸುತ್ತಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸುತ್ತಿದ್ದಾರೆ. ಈಗ ಸಿಕ್ಕಿರುವಂತಹ ಮತ್ತೊಂದು ಅಪ್ಡೇಟ್ ನ ಪ್ರಕಾರ ಅಹಮದಾಬಾದ್ನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಅಂತೆ. ಸ್ಟ್ಯಾಂಡ್ ಬೈ ರೆಡಿ ಇರಿ, ಎನಿ ಮೂಮೆಂಟ್ ನಾವು ಗಾಯಾಳುಗಳನ್ನ ಕರ್ಕೊಂಡ್ ಬರ್ತೀವಿ ಅಂತೇಳಿ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ವಿಮಾನದಲ್ಲಿ 2 ಪೈಲಟ್ ಮತ್ತು 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. 2 ಪೈಲಟ್ಸ್ ಹಾಗೆ 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಏವಿಯೇಷನ್ ಮಿನಿಸ್ಟರ್ ಆಲ್ರೆಡಿ ಏರ್ ಇಂಡಿಯಾ ಅಫಿಷಿಯಲ್ಸ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರಿಂದ ಡೀಟೇಲ್ಸ್ ಅನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಪತನಕ್ಕೆ ಕಾರಣ ಏನು ಅಂತೇಳಿ ಅವರು ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅಹಮದಾಬಾದ್ನ ಎಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಸ್ಟ್ಯಾಂಡ್ ಬೈ ಇರಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಈಗ ಆಲ್ರೆಡಿ ಗುಜರಾತ್ನ ಮುಖ್ಯಮಂತ್ರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ನ ಧನಂಜಯ್ ದ್ವಿವೇದಿ ಅವರನ್ನ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಅರ್ಬನ್ ಡೆವಲಪ್ಮೆಂಟ್ ಅಶ್ವಿನಿ ಕುಮಾರ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಧನಂಜಯ್ ದ್ವಿವೇದಿ ಅವರನ್ನ ಘಟನಾ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ, ಯಾವ ಕಾರಣಕ್ಕೋಸ್ಕರ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಸುತ್ತಲೂ ಇರುವಂತಹ ಸಾರ್ವಜನಿಕ ಆಸ್ಪತ್ರೆ ನೋಡಿ, ಅಲ್ಲಿ ದೃಶ್ಯಾವಳಿ ನೋಡಿ ಗಮನಿಸ್ತಾ ಇದೀವಿ. ಒಂದು ಕಡೆ ದಟ್ಟವಾಗಿ ಹೊಗೆ ಆವರಿಸ್ತಾ ಇದೆ, ಮತ್ತೊಂದು ವಿಮಾನ ಅಲ್ಲಿ ಟೇಕ್ ಆಫ್ ಆಗೋದಕ್ಕೂ ಕೂಡ ಸಿದ್ಧವಾಗಿದೆ. ಈಗ ಸಿಕ್ಕಿರುವಂತಹ ಪ್ರತ್ಯಕ್ಷದರ್ಶಿಗಳು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ತಿಳಿಸಿದಂತೆ ಅವರು ಹೇಳಿದಂತೆ ಟೇಕ್ ಆಫ್ ಆದಂತ ಕೆಲವೇ ಕ್ಷಣಗಳಲ್ಲಿ ಪತನ ಆಯಿತು ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರು ಸೇಫ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ತಿಳಿಸ್ತಾ ಇದ್ರು. ಸೊ ಅಲ್ಲಿ ಮರಕ್ಕೆ ಬಡಿದಿದೆ, ಮರಕ್ಕೆ ಬಡಿತಾ ಇದ್ದಂತೆ ವಿಮಾನ ಪತನ ಆಗಿದೆ. ವಿಮಾನದ ಅವಶೇಷಗಳು ಅಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಬಿದ್ದಿದೆ ಅಂತೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ತಿಳಿಸಿದ್ರು. ಜೊತೆಗೆ ಆ ಏರ್ಪೋರ್ಟ್ ನ ಸುತ್ತಮುತ್ತಲೂ ಕೂಡ ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ, ಸಾರ್ವಜನಿಕರನ್ನ ಪೊಲೀಸರು ಅಲ್ಲಿಂದ ದೂರ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಅವರು ತಿಳಿಸ್ತಾ ಇದ್ರು. 2 ಪೈಲಟ್ಗಳಿದ್ರು, ಜೊತೆಗೆ 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇದೆ. ಇವರ ಜೊತೆಯಲ್ಲಿ ಎಷ್ಟು ಜನ ಪ್ರಯಾಣಿಕರು ಇದ್ರು ಅನ್ನೋದು ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಹೊರಬರಬೇಕು. ಮತ್ತೊಂದು ಕಡೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಖುದ್ದು ಏರ್ ಇಂಡಿಯಾಗೆ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರನ್ನ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ, ಅಲ್ಲಿ ಏರ್ ಪತನಗೊಂಡಂತ ವಿಮಾನದ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ.
ಆಂಬ್ಯುಲೆನ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಘಟನಾ ಸ್ಥಳಕ್ಕೆ ಕರೆಸಿಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಅಹಮದಾಬಾದ್ನ ಸುತ್ತಲೂ ಇರುವಂತಹ ಸಾರ್ವಜನಿಕ ಆಸ್ಪತ್ರೆಗಳು ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. सर अभी देखो मिलता है. ಈಗ ಈ ಕ್ಷಣದ ಲೈವ್ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸ್ತಾ ಇದೆ, ಆ ವಾಹನಗಳು ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಫೈರ್ ಇಂಜಿನ್ सर बाद में फोन करता हूँ मैं अभी. ಥ್ಯಾಂಕ್ ಯು ಜಂಬು ಜೈನ್ ಅವರು, ಥ್ಯಾಂಕ್ ಯು. ನೋಡಿ, ಪ್ರತ್ಯಕ್ಷದರ್ಶಿ ಒಬ್ರು ಈಗ ನಮಗೆ ಅಲ್ಲಿಂದ ಕಣ್ಣಾರ ಕಣ್ಣಂತವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ಟೇಕ್ ಆಫ್ ಆಗ್ತಾ ಇದ್ದಂತೆ ಆ ಕ್ಷಣಕ್ಕೆ ಈ ವಿಮಾನ ಪತನಗೊಂಡಿದೆ. ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಅದು ಬಿದ್ದಿದೆ ಅಂತ ಅವರು ಕೂಡ ತಿಳಿಸ್ತಾ ಇದ್ರು. ಜೊತೆಗೆ ಅಲ್ಲಿ ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ, ಪೊಲೀಸರು ಎಲ್ಲರನ್ನು ಕೂಡ ದೂರ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜಂಬು ಜೈನ್ ಅವರು ಕೂಡ ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದ್ರೆ 242 ಜನ ಪ್ರಯಾಣಿಕರಿಗೆ ಏನಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳಂತೂ ಆಗ್ತಾನೆ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 242 ಪ್ರಯಾಣಿಕರ ಪೈಕಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಮಿತ್ ಶಾ ಅವರು ಖುದ್ದು ಗುಜರಾತ್ನ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಸಹಕಾರ ಬೇಕೋ ಅದೆಲ್ಲ ಸಹಕಾರವನ್ನ ಕೊಡೋದಾಗಿ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಅನೇಕ ಪೊಲೀಸರು ಅಲ್ಲಿಗೆ ದೌಡಾಯಿಸುತ್ತಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸುತ್ತಿದ್ದಾರೆ. ಈಗ ಸಿಕ್ಕಿರುವಂತಹ ಮತ್ತೊಂದು ಅಪ್ಡೇಟ್ನ ಪ್ರಕಾರ ಅಹಮದಾಬಾದ್ನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅಂತೆ. ಸ್ಟ್ಯಾಂಡ್ ಬೈ ರೆಡಿ ಇರಿ, ಎನಿ ಮೂಮೆಂಟ್ ನಾವು ಗಾಯಾಳುಗಳನ್ನ ಕರ್ಕೊಂಡ್ ಬರ್ತೀವಿ ಅಂತೇಳಿ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ವಿಮಾನದಲ್ಲಿ 2 ಪೈಲಟ್ ಮತ್ತು 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. 2 ಪೈಲಟ್ಸ್ ಹಾಗೆ 10 ಜನ ಕ್ಯಾಬಿನ್ ಕ್ರೂಗಳು ಕೂಡ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಏವಿಯೇಷನ್ ಮಿನಿಸ್ಟರ್ ಆಲ್ರೆಡಿ ಏರ್ ಇಂಡಿಯಾ ಅಫಿಷಿಯಲ್ಸ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರಿಂದ ಡೀಟೇಲ್ಸ್ ಅನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಪತನಕ್ಕೆ ಕಾರಣ ಏನು ಅಂತೇಳಿ ಅವರು ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅಹಮದಾಬಾದ್ನ ಎಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಸ್ಟ್ಯಾಂಡ್ ಬೈ ಇರಬೇಕು ಅಂತೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಈಗ ಆಲ್ರೆಡಿ ಗುಜರಾತ್ನ ಮುಖ್ಯಮಂತ್ರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ನ ಧನಂಜಯ್ ದ್ವಿವೇದಿ ಅವರನ್ನ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಅರ್ಬನ್ ಡೆವಲಪ್ಮೆಂಟ್ ಅಶ್ವಿನಿ ಕುಮಾರ್ ಜೊತೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಧನಂಜಯ್ ದ್ವಿವೇದಿ ಅವರನ್ನ
ಘಟನಾ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ, ಯಾವ ಕಾರಣಕ್ಕೋಸ್ಕರ ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಸುತ್ತಲೂ ಇರುವಂತಹ ಸಾರ್ವಜನಿಕ ಆಸ್ಪತ್ರೆ ನೋಡಿ, ಅಲ್ಲಿ ದೃಶ್ಯಾವಳಿ ನೋಡಿ ಗಮನಿಸ್ತಾ ಇದೀವಿ. ಒಂದು ಕಡೆ ದಟ್ಟವಾಗಿ ಹೊಗೆ ಆವರಿಸ್ತಾ ಇದೆ, ಮತ್ತೊಂದು ವಿಮಾನ ಅಲ್ಲಿ ಟೇಕ್ ಆಫ್ ಆಗೋದಕ್ಕೂ ಕೂಡ ಸಿದ್ಧವಾಗಿದೆ. ಈಗ ಸಿಕ್ಕಿರುವಂತಹ ಪ್ರತ್ಯಕ್ಷದರ್ಶಿಗಳು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ತಿಳಿಸಿದಂತೆ, ಅವರು ಹೇಳಿದಂತೆ ಟೇಕ್ ಆಫ್ ಆದಂತ ಕೆಲವೇ ಕ್ಷಣಗಳಲ್ಲಿ ಪತನ ಆಯಿತು ವಿಮಾನದಲ್ಲಿ ಇದ್ದಂತ ಪ್ರಯಾಣಿಕರು ಸೇಫ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ತಿಳಿಸ್ತಾ ಇದ್ರು. ಸೊ ಅಲ್ಲಿ ಮರಕ್ಕೆ ಬಡಿದಿದೆ, ಮರಕ್ಕೆ ಬಡಿತಾ ಇದ್ದಂತೆ ವಿಮಾನ ಪತನ ಆಗಿದೆ. ವಿಮಾನದ ಅವಶೇಷಗಳು ಅಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಬಿದ್ದಿದೆ ಅಂತೇಳಿ ಪ್ರತ್ಯಕ್ಷದರ್ಶಿಯೊಬ್ಬರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ತಿಳಿಸಿದ್ರು. ಜೊತೆಗೆ ಆ ಏರ್ಪೋರ್ಟ್ ನ ಸುತ್ತಮುತ್ತಲೂ ಕೂಡ ಯಾರನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಸಾರ್ವಜನಿಕರನ್ನ ಪೊಲೀಸರು ಅಲ್ಲಿಂದ ದೂರ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಅವರು ತಿಳಿಸ್ತಾ ಇದ್ರು. ಇಬ್ಬರು ಪೈಲಟ್ಗಳಿದ್ರು, ಜೊತೆಗೆ 10 ಜನ ಕ್ಯಾಬಿನ್ ಕ್ರೀವ್ಗಳು ಕೂಡ ಇದ್ರು ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇದೆ. ಇವರ ಜೊತೆಯಲ್ಲಿ ಎಷ್ಟು ಜನ ಪ್ರಯಾಣಿಕರು ಇದ್ರು ಅನ್ನೋದು ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಹೊರಬರಬೇಕು. ಮತ್ತೊಂದು ಕಡೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಖುದ್ದು ಏರ್ ಇಂಡಿಯಾಗೆ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರನ್ನ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ, ಅಲ್ಲಿ ಪತನಗೊಂಡಂತ ವಿಮಾನದ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ರಿ. ಆಂಬ್ಯುಲೆನ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಘಟನಾ ಸ್ಥಳಕ್ಕೆ ಕರೆಸಿಕೊಳ್ಳುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಅಹಮದಾಬಾದ್ನ ಸುತ್ತಲೂ ಇರುವಂತಹ ಸಾರ್ವಜನಿಕ ಆಸ್ಪತ್ರೆಗಳು ಸ್ಟ್ಯಾಂಡ್ ಬೈ ಇರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. सर अभी देखो मिलता है. ಈಗ ಈ ಕ್ಷಣದ ಲೈವ್ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸ್ತಾ ಇದೆ, ಆ ವಾಹನಗಳು ಕೂಡ ಆಗಮಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಫೈರ್ ಇಂಜಿನ್ चलो मैं सर बाद में फोन करता हूँ मैं अभी. गाड़ी हटकी जा